ಡೆಲ್ಲಿಯಲ್ಲಿ ಭಾರತ ಮತ್ತು ನಮಿಬಿಯಾ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಭಾರತ ನಮಿಬಿಯಾ ಎದುರು 93 ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಟಿ20 ವರ್ಲ್ಡ್ ಕಪ್ ನಲ್ಲಿ ಸತತ ಎರಡನೇ ಗೆಲುವನ್ನು ಕಂಡು ಇದೀಗ ಅಂಕಪಟ್ಟಿಯಲ್ಲಿ ಗ್ರೂಪ್ ಎ ನಲ್ಲಿ ಭಾರತ ಮೊದಲ ಸ್ಥಾನಕ್ಕೆ ಏರಿದೆ. ಇನ್ನು ನಮಿಬಿಯಾ ಭಾರತ ಎದುರು ನಡೆದಂತಹ ಪಂದ್ಯದಲ್ಲಿ ಒಂದು ಹೀನಾಯವಾದಂತಹ ಸೋಲನ್ನು ಕಂಡ ಬಳಿಕ ನಮಿಬಿಯಾ ತಂಡದ ನಾಯಕ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾದಲ್ಲಿ ಯಾವ ಆಟಗಾರ ನಿಮಗೆ ತುಂಬಾ ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಡೆಲ್ಲಿಯಲ್ಲಿ ಭಾರತ ಮತ್ತು ನಮಿಬಿಯಾ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತಹ ಭಾರತ ನಿಗದಿತ 20 ಓವರ್ನಲ್ಲಿ 9 ವಿಕೆಟ್ ಅನ್ನು ಕಳೆದುಕೊಂಡು 209 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ಟೀಮ್ ಇಂಡಿಯಾದ ಪರವಾಗಿ ಇಶಾನ್ ಕಿಶನ್ 24 ಎಸೆತದಲ್ಲಿ 61 ರನ್ ಅನ್ನು ಹೊಡೆದರೆ ಹಾರ್ದಿಕ್ ಪಾಂಡ್ಯ 28 ಎಸೆತದಲ್ಲಿ 57 ರನ್ ಅನ್ನು ಹೊಡೆದರು. ಇನ್ನು ಗೆಲುವಿಗಾಗಿ 210 ರನ್ಗಳ ಗುರಿಯನ್ನು ಪಡೆದಂತ ನಮಿಬಿಯಾ 116 ರನ್ಗಳಿಗೆ ಆಲ್ಔಟ್ ಆಯಿತು. ಟೀಮ್ ಇಂಡಿಯಾದ ಪರವಾಗಿ ಈ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ 3 ವಿಕೆಟ್ ಅನ್ನು ಪಡೆದುಕೊಂಡರು. ಇನ್ನು ಭಾರತ ಎದುರು ನಡೆದಂತ ಪಂದ್ಯದಲ್ಲಿ 93 ರನ್ಗಳ ಅಂತರದ ಒಂದು ಹೀನಾಯವಾದಂತಹ ಸೋಲನ್ನ ಕಂಡ ಬಳಿಕ ಮಾತನಾಡಿದಂತ ನಮಿಬಿಯಾ ತಂಡದ ನಾಯಕ, ಭಾರತ ಎದುರಿನ ಪಂದ್ಯದಲ್ಲಿ ನಮಗೆ ಕಲಿಯುವುದಕ್ಕೆ ಸಾಕಷ್ಟು ಸಿಕ್ಕಿತು. ಭಾರತ ಆರಂಭದಲ್ಲಿ ನಮ್ಮ ಮೇಲೆ ಒಂದು ಆರ್ಭಟದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿತು. ಇಶಾನ್ ಕಿಶನ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಇಲ್ಲಿ ಭಾರತ 300 ರನ್ಗಳನ್ನ ಈ ಪಂದ್ಯದಲ್ಲಿ ಹೊಡೆದು ಬೀಳುತ್ತದೆ ಎಂಬ ಆತಂಕದಲ್ಲಿ ನಾನಿದ್ದೆ. ಅನಂತರ ನಮ್ಮ ಬೌಲರ್ಸ್ಗಳು ಉತ್ತಮವಾದಂತಹ ಕಂಬ್ಯಾಕ್ ಅನ್ನು ಮಾಡಿದರು. ಹೀಗಾಗಿ ಭಾರತ ತಂಡವನ್ನ 209 ರನ್ಗಳಿಗೆ ಈ ಪಂದ್ಯದಲ್ಲಿ ಕಟ್ಟಿ ಹಾಕಿದ್ದು ನಿಜಕ್ಕೂ ಕೂಡ ಮೆಚ್ಚುವಂತ ವಿಚಾರ. ಇನ್ನು ಬ್ಯಾಟಿಂಗ್ ನಲ್ಲಿ ನಾವು ಒಂದು ಉತ್ತಮವಾದ ಆರಂಭವನ್ನು ಪಡೆದೆವು. ಆದರೆ ವರುಣ್ ಚಕ್ರವರ್ತಿ ಬೌಲಿಂಗ್ಗೆ ಬಂದ ನಂತರ ಮ್ಯಾಚ್ ನ ಚಿತ್ರಣವೇ ಬದಲಾಗಿ ಹೋಯಿತು. ಉತ್ತಮವಾಗಿ ಆಡುತ್ತಿದ್ದಂತ ನಮ್ಮ ಬ್ಯಾಟ್ಸ್ಮನ್ಗಳು ವರುಣ್ ಚಕ್ರವರ್ತಿಯ ಸ್ಪಿನ್ ಬಲೆಗೆ ಬಿದ್ದರು. ಹೀಗಾಗಿ ನಾವು 116 ರನ್ಗಳಿಗೆ ಈ ಪಂದ್ಯದಲ್ಲಿ ಆಲ್ಔಟ್ ಆಗುವುದರ ಮೂಲಕ ಭಾರತ ಎದುರು 93 ರನ್ಗಳ ಅಂತರದಲ್ಲಿ ಹೀನಾಯವಾಗಿ ಸೋಲನ್ನ ಕಂಡೆವು. ಬ್ಯಾಟಿಂಗ್ ಗೆ ಪಿಚ್ ತುಂಬಾನೇ ಅನುಕೂಲಕರವಾಗಿತ್ತು. ಹೀಗಾಗಿ ನಾವು ಇನ್ನಷ್ಟು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ಈ ಪಂದ್ಯದಲ್ಲಿ ತೋರಬಹುದಾಗಿತ್ತು. ಆದರೆ ವರುಣ್ ಚಕ್ರವರ್ತಿಯ ಬೌಲಿಂಗ್ ಬಲೆಯಲ್ಲಿ ನಾವು ಸಿಲುಕಿದೆವು. ಮುಂದಿನ ಪಂದ್ಯವನ್ನ ಯುಎಸ್ಎ ಎದುರು ನಾವು ಆಡಲಿದ್ದೇವೆ. ಯುಎಸ್ಎ ಎದುರಿನ ಪಂದ್ಯ ಚೆನ್ನೈನಲ್ಲಿ ನಡೆದಿದ್ದು ಚೆನ್ನೈನ ಪಿಚ್ ನಮ್ಮ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಬಹುದು ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಯಾಕಂದ್ರೆ ಚೆನ್ನೈನ ಪಿಚ್ ಸ್ಪಿನ್ ಬೌಲರ್ಸ್ ಗಳಿಗೆ ಹೆಚ್ಚಿನ ನೆರವು ನೀಡುತ್ತಿದೆ. ಈ ಕಾರಣದಿಂದಾಗಿ ಯುಎಸ್ಎ ಎದುರಿನ ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ನಮ್ಮ ತಂಡ ತೋರುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ನಮಿಬಿಯಾ ತಂಡದ ನಾಯಕ ಭಾರತ ಎದುರಿನ ಪಂದ್ಯವನ್ನು ಸೋತ ನಂತರ ಹೇಳಿದ್ದಾರೆ.